ರಾಜ್ಯದಲ್ಲಿ ಆಶ್ಲೇಷ ಮಳೆಯಬ್ಬರ ಶುರುವಾಗಿದ್ದು ಜಿಲ್ಲೆಯಲ್ಲೂ ಅವಾಂತರವೇ ಸೃಷ್ಟಿಯಾಗಿದೆ. ಊರಿಗೆ ಊರೇ ಜಲಾವೃತವಾಗಿದ್ದು ಜನರ ಗೋಳು ಹೇಳತೀರದಾಗಿದೆ. ಮಳೆ ಹೊಡೆತಕ್ಕೆ ದೇವರಿಗೂ ಜಲ ದಿಗ್ಬಂಧನ ಎದುರಾಗಿದೆ. ಕರುನಾಡಲ್ಲಿ ನಿಲ್ಲದ ಆಶ್ಲೇಷ ಮಳೆ ಆರ್ಭಟ. ಮಹಾಮಳೆಗೆ ಜಿಲ್ಲೆಯಲ್ಲಿ ಅವಾಂತರ. ಕರುನಾಡಲ್ಲಿ ಎದ್ದಿರೋ ಆಶ್ಲೇಷ ಮಳೆ ಅಬ್ಬರ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ದಿನೇ ಊರೂರಲ್ಲೂ ಜಲಪ್ರವಾಹ ಸೃಷ್ಟಿಯಾಗಿದೆ. ಬೆಳಗಾವಿಯಿಂದ ಯಾದಗಿರಿ, ವಿಜಯಪುರದಿಂದ ಕೋಲಾರದವರೆಗೂ ವರುಣದೇವ ರೌದ್ರ ರೂಪ ತಾಳಿದ್ದಾನೆ. ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿತಿದ್ರೆ ಮನೆ ಮಠಗಳೆಲ್ಲ ನೀರಲ್ಲಿ ಕಣ್ಮರೆಯಾಗಿವೆ. ಮಹಾಮಳೆ ಅಬ್ಬರಕ್ಕೆ ಜನರ ಬದುಕು ನೀರಲ್ಲಿ ಮುಳುಗೋಗಿದೆ. ರಾಜ್ಯದಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಬೆಳಗಾವಿ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಅಥಣಿ ತಾಲೂಕಿನಾದ್ಯಂತ ಹಳ್ಳ ಕೊಳ್ಳಗಳೆಲ್ಲ ಅಪಾಯ ಮಟ್ಟ ಮೀರಿ ಹರಿತಾ ಇವೆ. ಬಳವಾಡ ಗ್ರಾಮದ ಹರೋಲಿ ತೋಟದ ಸಂಪರ್ಕ ಕಡಿತವಾಗಿದ್ದು ಕೊಕಟನ್ನೂರು ಯಲ್ಲಮ್ಮ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಹಾಕಲಾಗಿದೆ. ಧಾರಾಕಾರ ಮಳೆಗೆ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಡಗಾನೂರಲ್ಲಿ ಹಳ್ಳಗಳು ಹುಚ್ಚೆದ್ದು ಹರಿತಾ ಇದ್ದು ರಸ್ತೆ ಸಂಪರ್ಕ ಕಟ್ಟಾಗಿ ಜನ ಪರದಾಡ್ತಿದ್ದಾರೆ. ಮಹಾಮಳೆ ದೇವರನ್ನು ಬಿಟ್ಟಿಲ್ಲ. ಅಥಣಿ ತಾಲೂಕಿನ ಯಲ್ಲಮ್ಮವಾಡಿ ಸುಕ್ಷೇತ್ರದಲ್ಲಿ ವರುಣದೇವ ಅಬ್ಬರಿಸಿದ್ದಾನೆ. ಜೋರು ಮಳೆಗೆ ಶಕ್ತಿ ದೇವತೆ ಯಲ್ಲಮ್ಮ ದೇವಿ ದೇಗುಲ ಮುಳುಗಡೆಯಾಗಿದ್ದು ನೀರಲ್ಲೇ ಹೋಗಿ ಭಕ್ತರು ದರ್ಶನ ಪಡೆದಿದ್ದಾರೆ. ಕಲಬುರಗಿಯ ಚಿಂಚೋಳಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿವೆ. ಅತ್ತ ಚಿಮ್ಮ ಇದಲಾಯಿ ಗ್ರಾಮದಲ್ಲಿ ದವಸ ಧಾನ್ಯ ಸೇರಿ ಗೃಹೋಪಯೋಗಿ ವಸ್ತುಗಳು ನಿರುಪಲಾಗಿವೆ. ಮಹಾಮಳೆಗೆ ಕೆಳದಂಡೆ ಮುಲ್ಲಾಮಾರಿ ಜಲಾಶಯ ಭರ್ತಿಯಾಗಿದ್ದು 3 ಅಡಿ ನೀರಲ್ಲೇ ಜೀವದ ಹಂಗು ತೊರೆದು ಸಂಚರಿಸುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸಿದ್ದು ಅಫಜಲಪುರ ತಾಲೂಕಿನ ಸಿದ್ದನೂರು ಗ್ರಾಮದಲ್ಲಿ ಹಳ್ಳಗಳೆಲ್ಲ ತುಂಬಿ ಹರಿತಿವೆ. ಇದರಿಂದ ಸಿದ್ದನೂರು ಮತ್ತು ರೇಬೂರು ಗ್ರಾಮಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಡಿತಗೊಂಡಿದೆ. ಅಲ್ಲದೆ ನೀರು ನಿಂತ ಪರಿಣಾಮ ಸಾವಿರಾರು ಹೆಕ್ಟೇರ್ ಬೆಳೆ ನಾಶವಾಗುವ ಭೀತಿ ಶುರುವಾಗಿದೆ. ಮಹಾಮಳೆ ಆರ್ಭಟಕ್ಕೆ ಕೊಪ್ಪಳದ ಮಾದನೂರಿಗೆ ಹೋಗುವ ರಸ್ತೆ ಸಂಪರ್ಕ ಕಟ್ಟಾಗಿದೆ. ರಸ್ತೆ ಸರಿಪಡಿಸದ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಕೊಪ್ಪಳದಲ್ಲಿ ಕೆರೆ, ಕುಂಟೆ, ಹಳ್ಳಗಳೆಲ್ಲ ಬುರ್ಗರಿತಾ ಇವೆ. ತುಂಬಿ ಹರಿತಾ ಇರುವ ಹಳ್ಳಗಳಿಂದ ರಸ್ತೆಗಳು ಕೆರೆಯಂತಾಗಿವೆ. ಹಳ್ಳದ ನೀರಲ್ಲಿ ಬೈಕ್ ಸವಾರ ಸಿಲುಕಿದ್ದು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಬಚಾವಾಗಿದ್ದಾನೆ. ಮಳೆ ಹೊಡೆತಕ್ಕೆ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಕೊಟ್ರೇಶ್ ಅನ್ನೋರ ಮನೆ ಛಾವಣಿ ಕುಸಿದಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮಹಾಮಳೆಗೆ ವಿಜಯಪುರ ಜಿಲ್ಲೆಯ ಹಿರೇಬೇಬನೂರು ಗ್ರಾಮದ ಹಳ್ಳ ತುಂಬಿ ತುಳುಕ್ತಾ ಇದೆ. ಇದರಿಂದ ಅಗರಖೇಡ, ಮಣೂರ, ಗುಬ್ಬೇವಾಡ, ಶಿರೂರ ಗ್ರಾಮಗಳಿಗೆ ಸಂಪರ್ಕ ಕಡಿತ ಆಗಿದ್ದು ಜನರಿಗೆ ಸಂಕಷ್ಟ ಎದುರಾಗಿದೆ. ರಾಮನಗರದಲ್ಲೂ ಮಹಾಮಳೆಯಿಂದ ಜಲಪ್ರವಾಹ ಎದುರಾಗಿದೆ. ಚನ್ನಪಟ್ಟಣದ ರಾಜ ಕೆಂಪೇಗೌಡ ಬಡಾವಣೆಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಚಿಕ್ಕಬಳ್ಳಾಪುರದ ಗೌರಿ ಬಿದನೂರಿನ ಅಂಡರ್ಪಾಸ್ನಲ್ಲಿ ಕಾರೊಂದು ಸಂಪೂರ್ಣ ಮುಳುಗಿದೆ. ಜೊತೆಗೆ ಮಹರ್ಷಿ ವಾಲ್ಮೀಕಿ ಭವನಕ್ಕೂ ಜಲದಿಗ್ಬಂಧನ ಹಾಕಿದೆ. ನಗರ ಪೊಲೀಸ್ ಠಾಣೆ ಸಮೀಪ ಮರ ಉರುಳಿದ್ದು ಭಾರೀ ಅನಾಹುತ ತಪ್ಪಿದೆ. ಬೆಂಗಳೂರಲ್ಲಿ ಕಳೆದ 3-4 ದಿನದಿಂದ ವರುಣದೇವ ಕೇಕೆ ಹಾಕ್ತಿದ್ದು ರಸ್ತೆಗಳೆಲ್ಲ ಜಲಮಯವಾಗಿವೆ. ಮೆಜೆಸ್ಟಿಕ್, ರಾಜಾಜಿನಗರ, ಹೆಬ್ಬಾಳ, ಕೆಆರ್ ಮಾರ್ಕೆಟ್, ಶಿವಾಜಿನಗರ ಸೇರಿ ಹಲವೆಡೆ ಮಳೆ ಆರ್ಭಟಿಸಿದೆ. ಮಳೆ ನೀರಿನ ರಭಸಕ್ಕೆ ಚೇಂಬರ್ ಸ್ಲ್ಯಾಬ್ ಬಾಯ್ಬಿಟ್ಟಿದ್ದು ಚರಂಡಿ ನೀರು ರಸ್ತೆಗೆ ನುಗ್ಗಿದೆ. ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗಿದೆ ಅಂತಾನೆ ಹೇಳ್ಬೋದು. ಈ ಬೆನ್ನಲ್ಲೇನೆ ಅನೇಕ ಕಡೆಗಳಲ್ಲಿ ಅನಾಹುತಗಳು, ಒಂದು ಅವಾಂತರ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ನಾನು ವಿಲ್ಸನ್ ಗಾರ್ಡನ್ ರಸ್ತೆಯಲ್ಲಿ ಇಲ್ಲಿ ನೀವು ನೋಡ್ತಿದ್ದೀರಾ, ರಸ್ತೆ ತುಂಬೆಲ್ಲ ಒಂದು ಚರಂಡಿ ನೀರು ನಿಂತಿದೆ. ಹಾಗೆ ಲೆಫ್ಟ್ ಸೈಡ್ ನೀವು ನೋಡ್ತಿದ್ದೀರಿ, ಕಂಪ್ಲೀಟ್ ಆಗಿ ಮಳೆ ನೀರು ತುಂಬಿದಂತಹ ಕಾರಣದಿಂದ ಒಂದು ಮ್ಯಾನ್ ಹೋಲ್ ನ ಸ್ಲ್ಯಾಬ್ ಮೇಲೆ ಬಂದಿರುವಂತದ್ದು. ಈ ಮೇಲೆ ಬಂದಿರುವಂತಹ ಕಾರಣದಿಂದ ಇದರಿಂದನೂ ಕೂಡ ಚರಂಡಿ ನೀರು ಬಂದು ರಸ್ತೆ ತುಂಬೆಲ್ಲ ಹರಿತಿರುವಂತದ್ದು. ಇದರಿಂದ ವಾಹನ ಸವಾರರಿಗೆ ಓಡಾಡೋದಕ್ಕೆ ತುಂಬಾನೇ ಸಮಸ್ಯೆ ಆಗ್ತಿದೆ. ಒಟ್ನಲ್ಲಿ ಮಹಾಮಳೆ ಅಬ್ಬರ ದಿನೇ ಹೆಚ್ಚಾಗ್ತಿದ್ದು ನೆರೆ ಹೊಡೆತಕ್ಕೆ ಜನ ಹೈರಾಣಾಗಿದ್ದಂತೂ ಸುಳ್ಳಲ್ಲ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಇವತ್ತು ವಿರಾಮ ಪಡ್ಕೊಂಡ ಎಸ್ಐಟಿ ನಾಳೆ ಮತ್ತೆ ಕಾರ್ಯಾಚರಣೆಯನ್ನ ಶುರು ಮಾಡಲಿದೆ. ಈ ಮಧ್ಯೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ 6 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನೆಲ್ ಸರ್ಕಾರ ಎಸ್ಐಟಿ ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಎಸ್ಐಟಿ ಎಂಟ್ರಿಯನ್ನ ಕೊಡಲಿದೆ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ. ವಿಶ್ವಾಸಾರ್ಹ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ನಾಳೆ ಧರ್ಮಸ್ಥಳದಲ್ಲಿ ಮತ್ತೆ ಶೋಧ ಕಾರ್ಯ. ಎಸ್ಐಟಿ ತನಿಖೆ ಚುರುಕು, ವೈದ್ಯರಿಗೆ ನೋಟಿಸ್. ಕ್ಷಣ ಕ್ಷಣಕ್ಕೂ ಕುತೂಹಲ, ಮುಂದೇನಾಗುತ್ತೆ ಅನ್ನೋ ಗೊಂದಲ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ರಹಸ್ಯಕ್ಕಾಗಿ ರಾಜ್ಯ ಮಾತ್ರವಲ್ಲ, ಇಡೀ ದೇಶವೇ ಕಣ್ಣರಳಿಸಿ ಕಾಯ್ತಿದೆ. ಧರ್ಮಸ್ಥಳದ ದಟ್ಟ ಕಾನನದಲ್ಲಿ ಹುದುಗಿರೋ ಸತ್ಯ ಎಂಥದ್ದು ಅನ್ನೋ ಪ್ರಶ್ನೆ ಮುಂದಿಟ್ಟು ತುದಿಗಾಲಲ್ಲಿ ಕಾಯ್ತಿದೆ. ಈಗಾಗಲೇ ಅನಾಮಿಕ ಬರೋಬ್ಬರಿ 17 ಸ್ಪಾಟ್ ಗುರುತಿಸಿದ್ದು ಶೋಧ ಕಾರ್ಯ ಜೋರಾಗಿದೆ. ನೇತ್ರಾವತಿ ತಟದ ಬಳಿಕ ಬಾಹುಬಲಿ ಬೆಟ್ಟದಲ್ಲೂ ಅಸ್ಥಿಪಂಜರಕ್ಕಾಗಿ ಭೂಮಿ ಬಗೆಯಲಾಗ್ತಿದೆ. ಆದರೆ ನಿನ್ನೆಯೂ ಯಾವುದೇ ಕುರುಹು ಸಿಕ್ಕಿಲ್ಲ. ಇವತ್ತು ಸಣ್ಣ ಬ್ರೇಕ್ ತೆಗೆದುಕೊಂಡಿರೋ ಟೀಮ್ ಬೆಳಿಗ್ಗೆಯಿಂದ ಮತ್ತೆ ಕಾರ್ಯಾಚರಣೆಗೆ ಇಳಿಯಲಿದೆ. 12 ದಿನದ ಉತ್ಖನನಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಹೊಸ ಜಾಗದ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಒಂದು ಕಡೆ ಕಾಡಲ್ಲಿ ಕಾರ್ಯಾಚರಣೆ ಮಾಡುತ್ತಿರೋ ಎಸ್ಐಟಿ, ಮತ್ತೊಂದು ಕಡೆ ದೂರುದಾರನ ಹೇಳಿಕೆ ಆಧರಿಸಿ ತನಿಖೆ ತೀವ್ರಗೊಳಿಸಿದೆ. 1995ರಿಂದ 2014ರವರೆಗೆ ಅನಾಮಿಕನೊಂದಿಗೆ ಕೆಲಸ ಮಾಡಿದವರಿಗೆ ಡ್ರಿಲ್ ಮಾಡುತ್ತಿದೆ. ಅಲ್ಲದೆ 1995ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ನಡೆದ ಯುಡಿಆರ್, ಕೊಲೆ, ಅನಾಥ ಶವ ಪತ್ತೆ ಕೇಸ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದೆ. ಆಗ ಮರಣೋತ್ತರ ಪರೀಕ್ಷೆ ನಡೆಸಿರುವ ವೈದ್ಯರ ಲಿಸ್ಟ್ ಹಾಗೂ ಡಿ ಗ್ರೂಪ್ ನೌಕರರ ದಾಖಲೆ ಪರಿಶೀಲಿಸುತ್ತಿದ್ದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಕೊಟ್ಟಿದೆ. ಧರ್ಮಸ್ಥಳ ಘರ್ಷಣೆ, 6 ಮಂದಿ ಅರೆಸ್ಟ್. ಧರ್ಮಸ್ಥಳದ ಪಾಂಗಳ ಕ್ರಾಸ್ ಬಳಿ 2 ಗುಂಪುಗಳ ಮಧ್ಯೆ ಘರ್ಷಣೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಮಾಧ್ಯಮದವರು ಯೂಟ್ಯೂಬರ್ಗಳನ್ನ ಥಳಿಸಿ ಕೆಲವರು ಎಸ್ಕೇಪ್ ಆಗಿದ್ರು. ಇದೇ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಳಿಸಿದ ಪೊಲೀಸರು 6 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಪದ್ಮಪ್ರಸಾದ್, ಸುಹಾಸ್, ಗುರುಪ್ರಸಾದ್, ಶಶಿಕುಮಾರ್, ಕಲಂದರ್, ಚೇತನ್ ಎಂಬುವರ ಹೆಡೆಮುರಿ ಕಟ್ಟಿದ್ದು ಉಳಿದ 27 ಮಂದಿಗೆ ಬಲೆ ಬೀಸಿದ್ದಾರೆ. ಇನ್ನು ಧರ್ಮಸ್ಥಳ ಶವ ಹುತ್ತಿಟ್ಟ ಕೇಸ್ ತನಿಖೆ ವಿಚಾರಕ್ಕೆ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಕಮ್ಯುನಿಸ್ಟರಿಗೆ ಬೆಂಬಲ ಕೊಡುವ ಈ ರಾಜ್ಯದ ದುರ್ದೈವದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೃಪಾಪೋಷಿತ ಎಸ್ಐಟಿಗೆ ಏನೂ ಸಿಕ್ತಿಲ್ಲ. ಈ ದೇಶದಲ್ಲಿ ಹಿಂದೂಗಳು ಟಾರ್ಗೆಟ್ ಆಗ್ತಿದ್ದು ಎಸ್ಡಿಪಿಐನವರಿಗೆ ಏನ್ ಕೆಲಸ ಅಂತ ಕಿಡಿಕಾರಿದ್ದಾರೆ. ನೋಡಿ, ಇಡೀ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ಲಕತ್ತಾರ. ಹಿಂದೂ ದೇವಸ್ಥಾನಗಳು ಇವತ್ತು ನೋಡ್ರಿ, ಅಲ್ಲಿ SDP ಆದವ್ರಿಗೆ ಏನ್ ಕೆಲಸ ಐತಿ? ಅವ್ರು ಪ್ರತಿಭಟನೆ ಮಾಡ್ತಾರ ಮಕ್ಕಳು. ಅವ್ರು ಯಾರು? ಅವರು ದೇಶದ್ರೋಹಿಗಳು. ಏನು ಸಿಕ್ಕಲ್ಲ. ಒಟ್ಟಾರೆ ಈ ದೇಶದಲ್ಲಿ ಕಮ್ಯುನಿಸ್ಟ್ ಕೊಡುವಂತಹ ಒಬ್ಬ ದುರ್ದೈವದ ಮುಖ್ಯಮಂತ್ರಿ ರಾಜ್ಯದಾಗ ಸಿದ್ದರಾಮಯ್ಯ ಕುಪಾಪೋಷಿತ ಎಸ್ಐಟಿ. ಆ ಎಸ್ಐಟಿಗೂ ಏನು ಸಿಗಲಾಗೈತಿ. ರಾಜಕೀಯ ಏನಾದ್ರೂ ಇರಲಿ, ಅನಾಮಿಕ ಗುರುತಿಸಿರೋ ಸ್ಪಾಟ್ 13ರ ರಹಸ್ಯ ನಿಗೂಢವಾಗಿಯೇ ಉಳಿದುಕೊಂಡಿದೆ. 13ನೇ ಜಾಗದ ಉತ್ಖನನಕ್ಕೆ GPR ಬಳಕೆಗೆ ಪ್ಲಾನ್ ಮಾಡಿದ್ದು ಬುಧವಾರ ಕಾರ್ಯಾಚರಣೆ ಮಾಡುವ ಸಾಧ್ಯತೆ ಇದೆ. ಒಟ್ನಲ್ಲಿ ಧರ್ಮಸ್ಥಳದ ಪ್ರಕರಣ ದಿನ ಕಳೆದಂತೆ ರೋಚಕ ಘಟ್ಟ ತಲುಪಿದ್ದು ಮತ್ತೆ ಮಾಸ್ಕ್ ಮ್ಯಾನ್ ಎಲ್ಲಿ ಹೊಸ ಜಾಗ ಗುರುತಿಸ್ತಾನೆ ಅನ್ನೋದೇ ಕುತೂಹಲ. ಕಿಶನ್ ಶೆಟ್ಟಿ, ನ್ಯೂಸ್ 18, ಧರ್ಮಸ್ಥಳ. ಆಕೆ ಹೊಟ್ಟೆಪಾಡಿಗಾಗಿ ಜಾರ್ಖಂಡ್ನಿಂದ ಕೋಲಾರಕ್ಕೆ ಬಂದಿದ್ಲು. ಕೆಲಸ ಮುಗಿಸಿ ಮನೆಗೆ ಹೋಗಬೇಕು ಅಂತ ಆಟೋ ಹತ್ತಿದವಳು ನರಕ ಅನುಭವಿಸಿದ್ದಾಳೆ. ಡ್ರಾಪ್ ಮಾಡ್ತೀನಿ ಎಂದಿದ್ದ ಡ್ರೈವರ್ ಹೊರಿದು ಮುಕ್ಕಿ ಲಾಕ್ ಆಗಿದ್ದಾನೆ. ಯುವತಿ ಮೇಲೆ ಆಟೋ ಡ್ರೈವರ್ ಅಟ್ಟಹಾಸ. ಡ್ರಾಪ್ ನೆಪದಲ್ಲಿ ಕರೆದೊಯ್ದು ಅತ್ಯಾಚಾರ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕಾಮಾಸುರರ ಅಟ್ಟಹಾಸ ಮಿತಿ ಮೀರ್ತಿದೆ. ಕಂಡ ಹೆಣ್ಮಕ್ಕಳ ಮೇಲೆ ಕಣ್ಣು ಹಾಕೋ ಕೀಚಕರು ಜೀವನವನ್ನೇ ಹಾಳು ಮಾಡ್ತಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಹನುಮಂತಪುರದಲ್ಲಿ ಇಂಥದ್ದೇ ಕಾಮುಕ ಯುವತಿ ಬದುಕನ್ನೇ ನುಂಗಿ ಹಾಕಿದ್ದಾನೆ. ಇವನೇ ನೋಡಿ,
ಒಂಟಿ ಹೆಣ್ಮಕ್ಕಳ ಮೇಲೆ ಅಟ್ಟಹಾಸ ಮೆರೆದ ಕಾಮಾಂಧ. ಹೆಸರು ಮಹೇಶ್, ಬಂಗಾರಪೇಟೆಯ ಮರಗಲ್ ಗ್ರಾಮದ ನಿವಾಸಿ, ವೃತ್ತಿಯಲ್ಲಿ ಆಟೋ ಡ್ರೈವರ್. ಕಳೆದ ಶುಕ್ರವಾರ ಜಾರ್ಖಂಡ್ ಮೂಲದ ಯುವತಿ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿನ ಖಾಸಗಿ ಕಂಪನಿಗೆ ಕೆಲಸಕ್ಕೆ ಹೋಗಿದ್ಲು. ಕೆಲಸ ಮುಗಿಸಿಕೊಂಡು ಸಂಜೆ ಬಂಗಾರಪೇಟೆ ನಗರಕ್ಕೆ ವಾಪಸ್ಸಾಗಿದ್ದಾಳೆ. ಈ ವೇಳೆ ಮಳೆ ಶುರುವಾಗಿದ್ರಿಂದ ಇದೇ ಮಹೇಶ್ನ ಆಟೋ ಏರಿದ್ದಾಳೆ. ಹುಡುಗಿ ಬರ್ತಿದ್ದಂತೆ ಕಾಮದ ಕಣ್ಣು ಹಾಕಿದ್ದ ಮಹೇಶ್ ಬಂಗಾರಪೇಟೆಯಿಂದ ಸುಮಾರು 2-3 ಕಿಲೋಮೀಟರ್ ದೂರದ ಹನುಮಂತಪುರ ರಸ್ತೆ ಬಳಿ ಕರೆದೊಯ್ದಿದ್ದಾನೆ. ಕಾಲುವೆ ಬದಿ ಆಟೋ ನಿಲ್ಲಿಸಿ ಬಲಾತ್ಕಾರಕ್ಕೆ ಮುಂದಾಗಿದ್ದು ಯುವತಿ ವಿರೋಧಿಸಿದ್ದಾಳೆ. ಇದರಿಂದ ರೊಚ್ಚಿಗೆದ್ದವನು ಕೆನ್ನೆಗೆ ಹೊಡೆದು ಆಟೋದಿಂದ ಎಳೆದೊಯ್ದು ಕಾಲುವೆಯಲ್ಲಿ ಅತ್ಯಾಚಾರ ಎಸಗಿದ್ದಾನೆ. ರಾಕ್ಷಸಿ ಕೃತ್ಯ ಎಸಗ್ತಾ ಇದ್ದಂತೆ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದು ಯುವತಿಯನ್ನ ಸ್ಥಳೀಯರು ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಯಾರೋ ಈ ಥರ ಆಳದಲ್ಲಿ ಕರ್ಕೊಂಡು ಬಂದು ರೇಪ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಅಷ್ಟೇ. ತುಂಬ ಕಡಿಮೆ ಹೋರಾಡೋದಿಲ್ಲಿ. ಅರ್ಚಿನ್ನ ಆ ಕಡೆ ಜಾಸ್ತಿ ಹೋರಾಡ್ತಾರೆ. ಅಲ್ಲಿ ಶಿಕ್ಷೆ ಆಗ್ಬಿಟ್ರೆ ಬೆಸ್ಟ್ ಸರ್. ಡೈರೆಕ್ಟ್ ಆಗೇ ಮಾಡಿಬಿಡ್ಬೇಕು ಈ ಥರ ಎಲ್ಲ. ಒಂದು ಸರಿ ಈ ಥರ ಆಗಿದೆ ಅಂದರೆ ಇನ್ನೊಂದ್ಸರಿ ಎಲ್ಲ ಭಯ ಪಡ್ತಾರೆ. ಇದು ಮೊದಲೇ ಇನ್ಫಾರ್ಮೇಷನ್ ಆಗಿದೆ, ಕೊಟ್ಟಿದ್ದಾರೆ ಈ ಥರ ಎಲ್ಲ. ಈ ಕಡೆ ಎಲ್ಲ ಸ್ವಲ್ಪ ಜನ ಹೋರಾಟ ಕಡಿಮೆ, ಸ್ವಲ್ಪ ಇರಬೇಕಲ್ಲಿ. 112 ಇರಲ್ಲ, ವಯಸ್ಸುಳ್ಳದವ್ರು ಇರಲ್ಲ, ಯಾರು ಈ ಕಡೆ ಬರೋದೇ ಇಲ್ಲ ಸರ್ ಈ ಕಡೆ. ಕೂಡಲೇ ಸ್ಥಳಕ್ಕೆ ಬಂದ ಬಂಗಾರಪೇಟೆ ಪೊಲೀಸರು ಸಂತ್ರಸ್ತೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ತಲೆಮರೆಸಿಕೊಂಡಿದ್ದ ಆರೋಪಿ ಮಹೇಶ್ನನ್ನ 2 ಗಂಟೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಕಾಮುಕನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಹೆಣ್ಮಕ್ಳಿಗೆ ಇವತ್ತು ಭದ್ರತೆನೇ ಇಲ್ಲ ಅಂತ ಆಗಿದೆ. ಆಟೋನಲ್ಲಿ ಹೋದ್ರೆ ಸೇಫ್ಟಿ ಅನ್ನೋ ಕಾರಣಕ್ಕೆ ಆಕೆ ಆಟೋನ ಹತ್ತಿದ್ದಾನೆ. ಆಟೋವನ್ನ ಈ ಕೆಲಸ ಮಾಡಿದ್ಮೇಲೆ ಹೆಣ್ಮಕ್ಳು ಯಾವ ರೀತಿ ಹೊರಗಡೆ ಹೋಗ್ಬೇಕು? ನಮ್ಗೆ ದಯವಿಟ್ಟು ಹೊರಗಡೆ ಓಡಾಡೋದಕ್ಕೆ ಮಹಿಳೆಯರಿಗೆ ಭಯದ ವಾತಾವರಣ ಆಗ್ಬಿಟ್ಟಿದೆ ಈಗ. ದಯವಿಟ್ಟು ಕಠಿಣವಾದ ಶಿಕ್ಷೆ ಆಗ್ಬೇಕು. ಒಟ್ಟಾರೆ ಆಟೋ ಚಾಲಕನನ್ನೇ ನಂಬಿ ಹೋದವಳಿಗೆ ಕಾಮಾಸುರ ನರಕ ತೋರಿಸಿದ್ದಾನೆ. ಇಂಥ ಕಾಮಾಂಧರು ಜೈಲಲ್ಲೇ ಕೊಳೆಯುವಂತೆ ಮಾಡಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ಇವತ್ತು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮೋದಿಯದ್ದೇ ಹವಾ. ರಾಜಧಾನಿಗೆ ಎಂಟ್ರಿ ಕೊಟ್ಟ ಮೋದಿ ಮೆಟ್ರೋ, ಹಳದಿ ಲೈನ್ ಹಾಗೂ ವಂದೇ ಭಾರತ್ ರೈಲಿಗೆ ಚಾಲನೆ ನೀಡಿದ್ರು. ಮೋದಿ ಹೋಗುವ ದಾರಿಯುದ್ದಕ್ಕೂ ಕಿಕ್ಕಿರಿದು ಸೇರಿದ ಜನ ಜೈಕಾರ ಹಾಕಿ ಸಂಭ್ರಮಿಸಿದ್ರು. ಬೆಂಗಳೂರಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರದ್ದೇ ಹವಾ. ದೆಹಲಿಯಿಂದ ಬೆಂಗಳೂರಿಗೆ ಬಂದ ಪ್ರಧಾನಮಂತ್ರಿಗಳನ್ನ ಯಡಿಯೂರಪ್ಪ, ಆರ್ ಅಶೋಕ್, ಮೈಸೂರು ಸಂಸದ ಯದುವೀರ್ ಸೇರಿದಂತೆ ಅನೇಕರು ಸ್ವಾಗತಿಸಿದ್ರು. HALನಿಂದ ಮೇಕ್ರಿ ಸರ್ಕಲ್ಗೆ ಹೆಲಿಕಾಪ್ಟರ್ನಲ್ಲಿ ಬಂದ ಪ್ರಧಾನಮಂತ್ರಿಗಳನ್ನ ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯಪಾಲರು ವೆಲ್ಕಮ್ ಮಾಡಿದ್ರು. ಮೇಕ್ರಿ ಸರ್ಕಲ್ನಿಂದ ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದವರೆಗೂ ಮೋದಿ ಕಾರಲ್ಲೇ ಬಂದರು. KSR ರೈಲು ನಿಲ್ದಾಣದಲ್ಲಿ ವಂದೇ ಭಾರತ್ಗೆ ಪ್ರಧಾನಿ ಮೋದಿ ಹಸಿರು ನಿಶಾನೆ ತೋರಿಸಿದ್ರು. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ, ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಸೇರಿ ಪ್ರಮುಖರು ಮೋದಿ ಜೊತೆಗಿದ್ರು. ವಂದೇ ಭಾರತ್ ರೈಲು ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಕಾರಿನಲ್ಲೇ ಮೋದಿ ರಾಗಿಗುಡ್ಡದತ್ತ ಪ್ರಯಾಣ ಬೆಳೆಸಿದ್ರು. ಮೋದಿ ಹೋಗುವ ದಾರಿಯುದ್ದಕ್ಕೂ ಜನ ಕಿಕ್ಕಿರಿದು ಸೇರಿದ್ರು. ಮೋದಿ ಕಾರಿನ ಮೇಲೆ ಪುಷ್ಪಾರ್ಚನೆ ಮಾಡಿದ್ರು. ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬಂದ ಮೋದಿ ಮೊದಲು ಮೊಬೈಲ್ ಸ್ಕ್ಯಾನರ್ನಿಂದ ಹಣ ಪಾವತಿಸಿ ಟಿಕೆಟ್ ತಗೊಂಡ್ರು. ಆಮೇಲೆ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಮೆಟ್ರೋ ಓಡಾಟಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ತೇಜಸ್ವಿ ಸೂರ್ಯ, ಡಾಕ್ಟರ್ ಮಂಜುನಾಥ್ ಕೂಡ ಇದ್ರು. ನಮ್ಮ ಮೆಟ್ರೋ ಹತ್ತಿದ ಪ್ರಧಾನಿ ಮೋದಿ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಮೆಟ್ರೋದಲ್ಲೇ ಬಂದರು. ಆಮೇಲೆ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಖುಷಿಯಾಗೇ ಮಾತಾಡಿದ್ರು. ನಮ್ಮ ಮೆಟ್ರೋದಲ್ಲಿ ಮೊದಲು ವಿದ್ಯಾರ್ಥಿಗಳ ಜೊತೆ ಮಾತುಕತೆ ನಡೆಸಿದ್ರು. ಆಮೇಲೆ ಮೆಟ್ರೋ ಪ್ರಯಾಣಿಕರ ಜೊತೆ ಮಾತುಕತೆ ಮಾಡಿದ್ರು. ಮೆಟ್ರೋ ಮಹಿಳಾ ಸಿಬ್ಬಂದಿ ಜೊತೆಯೂ ಮುಕ್ತವಾಗಿ ಮಾತಾಡಿ ಮಾಹಿತಿ ಪಡ್ಕೊಂಡ್ರು. ಇದಾದ ಮೇಲೆ ಬೆಂಗಳೂರಿನ IIITಯಲ್ಲಿ ನಡೆದ ಸಮಾವೇಶದಲ್ಲಿ ಭಾಗಿಯಾದರು. बेंगलुरु उस सपने को साकार कर रहा है. साथियों, बेंगलुरु को
हम एक ऐसे शहर के रूप में उभरता देख रहे हैं जो न्यू इंडिया के राइज का सिंबल बन चुका है। बेंगलुरु की इस सक्सेस स्टोरी के पीछे अगर कोई है तो वो यहाँ के लोगों की, आप सबकी मेहनत और आप सबकी टैलेंट है। ऑपरेशन सिंदूर की सफलता के पीछे बहुत बड़ी वजह हमारी टेक्नोलॉजी और डिफेंस में मेक इन इंडिया की ताकत है, और इसमें बेंगलुरु और कर्नाटका के युवाओं का भी बहुत बड़ा योगदान है। ರಾಜ್ಯದಲ್ಲಿ 3ನೇ ಹಂತದ ಮೆಟ್ರೋ ಯೋಜನೆ ವಿಸ್ತರಣೆಗೆ ಮೋದಿ ಶಿಲಾನ್ಯಾಸ ಹಾಕಿದ್ದಾರೆ. ಹಳದಿ ಮಾರ್ಗವನ್ನು ಉದ್ಘಾಟಿಸಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಗ್ಗಟ್ಟಿನಿಂದ ಹೋದ್ರೆ ಕರ್ನಾಟಕದ ಕೀರ್ತಿ ಇನ್ನಷ್ಟು ವಿಶ್ವವ್ಯಾಪಿ ಪಸರಿಸುತ್ತೆ ಅನ್ನೋದಷ್ಟೇ ಎಲ್ಲರ ಹೆಬ್ಬಯಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶಿವಮೊಗ್ಗದಲ್ಲಿ ನಡೆದ ಕೆಸರುಗದ್ದೆ ಕ್ರೀಡೋತ್ಸವ ಎಲ್ಲರ ಗಮನ ಸೆಳೆದಿದೆ. ಕೆಸರುಗದ್ದೆಯಲ್ಲಿ ಮಿಂದಿದ್ದ ಯುವಕ ಯುವತಿಯರು ಮಸ್ತ್ ಮಜಾ ಮಾಡಿದ್ದಾರೆ. ಕನ್ನಡ ಹಾಡುಗಳಿಗೆ ಗದ್ದೆಯಲ್ಲೇ ಸ್ಟೆಪ್ ಹಾಕಿದ್ದಾರೆ. ಆಹಾ, ಅದೇನ್ ಚಂದ ನೋಡಿ. ಹಳ್ಳಿ ಸೊಗಡಿನ ಕ್ರೀಡೆಗಳೇ ಹಾಗೆ ಒಂದು ಕ್ಷಣ ಸ್ವರ್ಗವನ್ನೇ ಧರೆಗಿಳಿಸಿ ಬಿಡ್ತಾವೆ. ಈ ಡಿಜಿಟಲ್ ಯುಗದಲ್ಲಿ ಒಟ್ಟಾಗಿ ಸಂಭ್ರಮಿಸೋದು ಕಣ್ಮರೆಯಾಗಿದೆ. ಆದರೆ ಕೆಲವೆಡೆ ಗ್ರಾಮೀಣ ಕ್ರೀಡೆಗಳು ಜೀವಂತವಾಗಿರೋದು ನೋಡ್ತಾ ಇದ್ರೆ ಖುಷಿಯಾಗತ್ತೆ. ಮೈಯೆಲ್ಲ ಕೆಸರು, ಅದ್ರ ಮಧ್ಯೆ ಜಿನುಗುಡೋ ಮಳೆ, ಡಿಜೆ ಸೌಂಡ್, ಕುಣಿತ, ಎಲ್ಲರ ಮುಖದಲ್ಲೂ ತುಂಬಿ ತುಳುಕ್ತಿರೋ ಮಂದಹಾಸ, ಇದೆಲ್ಲದಕ್ಕೂ ಕೆಸರುಗದ್ದೆ ಕ್ರೀಡೋತ್ಸವವೇ ಸಾಕ್ಷಿಯಾಗಿದೆ. ಶಿವಮೊಗ್ಗ ತಾಲೂಕಿನ ಗೋಂದಿ ಚಟ್ನಹಳ್ಳಿ ಗ್ರಾಮದಲ್ಲಿ ಜೆಸಿಐ ವತಿಯಿಂದ ಕೆಸರುಗದ್ದೆಯ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಮಹಿಳೆಯರು ಪುರುಷರು ಭಾಗವಹಿಸಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಕೆಸರಲ್ಲಿ ನಿಧಿ ಹುಡುಕೋದು, ರನ್ನಿಂಗ್ ರೇಸ್ ಹೀಗೆ ಸಾಕಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮೋಜು ಮಸ್ತಿ ಮಾಡಿದ್ದಾರೆ. ಕೆಸರಲ್ಲಿ ಓಡೋದು ಅಂದ್ರೆ ತಮಾಷೆಯಲ್ಲ ಬಿಡಿ. ಹೆಜ್ಜೆ ಇಡ್ತಿದ್ದಂತೆ ಆಳುದ್ದ ನೀರು, ಕೆಸರು ಎಗರುತ್ತೆ. ಅದರಲ್ಲಿ ಓಡಿ ಗುರಿ ಮುಟ್ಟಿದ್ರೆ ಅವರೇ ಗೆದ್ದ ಹಾಗೆ. ಓಡೋ ಬರದಲ್ಲಿ ಕೆಲವರು ಕೆಸರಲ್ಲೇ ಬಿದ್ದು ಮುಳುಗೆದ್ದಿದ್ದಾರೆ. ನಮಗೆ ಕೆಸರುಗದ್ದೆ ಓಟ ಸ್ಪೋರ್ಟ್ಸ್ ಇದು ಆಟ ಅಂದ್ರೆ ಏನೂ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಬಂದಿರೋದು. ಎಂಜಾಯ್ ಮಾಡೋಣ ಅಂತ ಮಾಡ್ಕೊಂಡೇ ಬಂದ್ವಿ. ಇವರೊಂದು ಅವಕಾಶ ನಮಗೆ ಕಲ್ಪಿಸ್ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಅದರಲ್ಲೇ ಮುಳುಗೋಗಿದ್ದೀವಿ, ಆದ್ರೂ ನಾವು ಕೆಸರಲ್ಲಿ ಇದ್ದೀವಿ ಅಂತ ಏನು ಅನ್ನಿಸ್ತಾ ಇಲ್ಲ. ಮಕ್ಕಳು ಅಂತೂ ತುಂಬಾ ಖುಷಿ ಪಡ್ತಿದ್ದಾರೆ, ಅದರಲ್ಲೇ ಬಿದ್ದು ಒದ್ದಾಡ್ತಿದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳು ಅಂತಾನು ಅವರು ಇದು ಮಾಡ್ಕೊತಾ ಇಲ್ಲ, ಎಲ್ಲಾನು ಮರೆತು ಅವ್ರು ಕೆಸರಲ್ಲೇ ಬಿದ್ದು ಆಟ ಆಡ್ತಾ ಇದ್ದಾರೆ. ತುಂಬಾ ಖುಷಿ ಅನ್ನಿಸ್ತು. ಇನ್ನು 200ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಕೆಸರುಗದ್ದೆ ಕ್ರೀಡೆಯಲ್ಲಿ ಭಾಗವಹಿಸಿದ್ರು. ಸಿಟಿ ಲೈಫು ಬಿಟ್ಟು ಹಳ್ಳಿಗೆ ಬಂದು ಕೆಸರಲ್ಲೇ ಮಿಂದೆದ್ದಿದ್ದಾರೆ. ಕನ್ನಡ ಚಿತ್ರಗೀತೆಗಳಿಗೆ ಎಲ್ಲರೂ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ನಿಜಕ್ಕೂ ಇದೊಂದು ತುಂಬಾನೇ ಸಂತೋಷ ಆಗ್ತಿದೆ. ಯಾಕಂದ್ರೆ ನಾವು ಇಲ್ಲಿವರೆಗೂ ಯಾವತ್ತು ಕೆಸರುಗದ್ದೆ ಓಟನ ನೋಡಿದ್ವಿ ಅಷ್ಟೇ, ಯಾವತ್ತು ಭಾಗವಹಿಸಿರ್ಲಿಲ್ಲ. ಇವತ್ತು ಇಲ್ಲಿ ಭಾಗವಹಿಸ್ತಿದೀವಿ. ನಾವಿವತ್ತು ಇದ್ರಲ್ಲಿ ಇಳಿದು ಆಟ ಆಡ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ಇವತ್ತು ಎಲ್ಲರೂ ಸಣ್ಣ ಮಕ್ಕಳ ತರ ಆಗೋಗಿದೀವಿ. ಎಲ್ಲರೂ ಖುಷಿಯಿಂದ ಭಾಗವಹಿಸ್ತಾ ಇದೀವಿ ಸರ್. ಬರೀ ಆರ್ಟಿಫಿಷಿಯಲ್ ಸ್ಪೋರ್ಟ್ಸ್ ಬದಲು ಈ ಸಾಂಪ್ರದಾಯಿಕ ಕ್ರೀಡೆಯನ್ನ ಮರಿಬಾರ್ದು. ನಾವು ಅದನ್ನ ನಮ್ಮ ಮುಂದಿನ ಜನರೇಷನ್ಗೂ ತಗೊಂಡೋಗ್ಬೇಕು ಅನ್ನೋ ಎಲ್ಲಾ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇಂದು ಕೆಸರುಗದ್ದೆ ಆಟವನ್ನ ಆಯೋಜನೆ ಮಾಡಿದೀವಿ. ಎಂಜಾಯ್ ಮಾಡ್ತಿರೋದು, ದೊಡ್ಡವರು ಎಂಜಾಯ್ ಮಾಡ್ತಿರೋದು ನೋಡಿ ನಮಗೆ ತುಂಬಾನೇ ಖುಷಿ ಆಗ್ತಿದೆ. ಒಟ್ನಲ್ಲಿ ಒಂದ್ ಕಡೆ ಮುಂಗಾರು ಮಳೆ ಭರ್ಜರಿಯಾಗಿದ್ರೆ ಮತ್ತೊಂದ್ ಕಡೆ ಹಚ್ಚ ಹಸಿರಿನಿಂದ ಕೂಡಿದ ಪ್ರಕೃತಿ ಮಧ್ಯೆ ಕೆಸರುಗದ್ದೆ ಕ್ರೀಡೋತ್ಸವ ವಿಶೇಷವಾಗಿತ್ತು. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ. ಕಾಲೇಜು ಕಾಂಪೌಂಡ್ಗೆ ಚಿಗರಿ ಬಸ್ ಡಿಕ್ಕಿ, ಸಿಸಿಟಿವಿಯಲ್ಲಿ ಮೈ ನಡುಗಿಸೋ ದೃಶ್ಯ ಸೆರೆ. ಧಾರವಾಡದ ವಿದ್ಯಾಗಿರಿ ಬಡಾವಣೆಯಲ್ಲಿ ಘಟನೆ. ಕಳ್ಳತನ ಮಾಡಿ ಅಂಗಡಿಗೆ ಬೆಂಕಿ ಹಚ್ಚಿದ ಖದೀಮರು, 15 ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ. ಬೀದರ್ ನಗರದ ನ್ಯೂ ಆದರ್ಶ ಕಾಲೋನಿಯಲ್ಲಿ ಘಟನೆ. ಚಾಲಕನ ನಿಯಂತ್ರಣ ತಪ್ಪಿ ಗೂಡ್ಸ್ ವಾಹನ ಪಲ್ಟಿ, ರಸ್ತೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದ ಬಾಳೆಗೊನೆ. ಹುಬ್ಬಳ್ಳಿ ತಾಲೂಕಿನ ವರೂರಿನ ಬಳಿ ಘಟನೆ. ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಪರದಾಟ, ಪಹಣಿಯೊಂದಿಗೆ ಸಾಲುಗಟ್ಟಿ ನಿಂತ ಅನ್ನದಾತರು. ಧರಣಿ ನಂತರ ಎಚ್ಚೆತ್ತುಕೊಂಡ ಕೊಪ್ಪಳ ಜಿಲ್ಲಾಡಳಿತ. ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರು. ಅರಮನೆ ಪ್ರವೇಶ ಪಡೆದ ಗಜಪಡೆ, ಸ್ವಾಗತ ಕೋರಿ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿದ ಜಿಲ್ಲಾಡಳಿತ.
ಶ್ರೀ ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ. ರಾಯರ ಮಠದಲ್ಲಿ ಪೂರ್ವಾರಾಧನೆ. ಕಣ್ತುಂಬಿಕೊಳ್ಳಲು ಹರಿದು ಬಂದ ಭಕ್ತ ಸಾಗರ.